ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಏದ್ರ ಬಗ್ಗೆ ಅಂತಂದರೆ, ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET M.Pharm ಮತ್ತು PharmD 2024 ಕೋರ್ಸ್ ರಿಲೇಟೆಡ್ ಬಗ್ಗೆ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಆಲ್ರೆಡಿ PGCET M.Pharm ಮತ್ತು PharmD ಫಸ್ಟ್ ರೌಂಡ್ ಮುಗಿದು ಎಷ್ಟೋ ದಿನ ಆಯಿತು. ನೀವೆಲ್ಲರೂ ಚಾಯ್ಸ್ನ ಎಂಟ್ರಿ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಕಾಯ್ತಾ ಇದ್ರಿ. ಎಷ್ಟೊಂದು ಜನ ಸೆಕೆಂಡ್ ಲಿಸ್ಟಿಗೆ ಕೂಡ ಕಾಯ್ತಾ ಇದ್ರಿ. ಇಷ್ಟು ದಿನ ಭಾಳಷ್ಟು ವೆಯ್ಟ್ ಮಾಡ್ತಾ ಇದ್ದೀರಿ. ಗ್ರೂಪಲ್ಲೆಲ್ಲ ನೋಡಿದ್ವಿ, ನೀವು ಕೂಡ ಭಾಳ ವಾಟ್ಸಪ್ ಮೆಸೇಜ್ ಎಲ್ಲ ಮಾಡ್ತಾ ಇದ್ದೀರಾ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ಯಾವಾಗ ಸೆಕೆಂಡ್ ರೌಂಡು, ಯಾವಾಗ ಸೆಕೆಂಡ್ ಲಿಸ್ಟ್ ಬಿಡ್ತಾರೆ, ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಇಲ್ವೋ, ನಾವು ಪಾರ್ಟಿಸಿಪೇಟ್ ಮಾಡ್ಬೋದೋ ಇಲ್ವೋ. ಈ ರೀತಿ ನಿಮ್ಗೆ ಎಷ್ಟೊಂದು ಥರ ಡೌಟ್ ಇತ್ತು. ಅದೆಲ್ಲದಕ್ಕೂ ಇವತ್ತು KA ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಬನ್ನಿ ಗೈಸ್, ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಯಾವ್ದಾರ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಗೈಸ್. ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡಿ, ನೀವೆಲ್ಲರೂ ಗೊತ್ತಿರೋಂಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KA ಕಡೆಯಿಂದ ದಿನಾಂಕ 31/1/2025 ಅಂದರೆ ಜನವರಿ 31ನೇ ತಾರೀಕು. ಇಲ್ಲಿ ನೋಡಿ, 2024ನೇ ಸಾಲಿನ 2ನೇ ಸುತ್ತಿನ M.Pharm ಮತ್ತು PharmD ಪೋಸ್ಟ್ ಬ್ಯಾಚುಲರ್ ಕೋರ್ಸ್ಗಳಿಗೆ ಪ್ರವೇಶಿಸಿ. ನಿಮ್ಮೆಲ್ಲರೂ ಗೊತ್ತು, ಫಸ್ಟ್ ರೌಂಡ್ ಮುಗಿದು ಈಗ ಸೆಕೆಂಡ್ ರೌಂಡ್ ಕೂಡ ಅನೌನ್ಸ್ ಆಗಿದೆ. M.Pharm ಮತ್ತು PharmD ಪೋಸ್ಟ್ ಬ್ಯಾಚುಲರ್ ಕೋರ್ಸ್ಗಳಿಗೆ ಪ್ರವೇಶತಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಈ ಕೆಳಕಂಡ ವೇಳಾಪಟ್ಟಿಯಂತೆ ನಡೆಸಲಾಗುವುದು. ಅರ್ಹ ವಿದ್ಯಾರ್ಥಿಗಳು ಇಚ್ಛೆಯ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ದಾಖಲಿಸಲು ಪ್ರಾಧಿಕಾರದ ವೆಬ್ಸೈಟ್ ಪೋರ್ಟಲ್ನಲ್ಲಿ ದಿನಾಂಕ 31/1/2025 ಸಂಜೆ 4 ಗಂಟೆಯಿಂದ ದಿನಾಂಕ 4/2/2025 ಬೆಳಗ್ಗೆ 11 ಗಂಟೆವರೆಗೆ ಕಾಲಾವಕಾಶ ನೀಡಲಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸೆಕೆಂಡ್ ರೌಂಡಿಗೆ ಅವರು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ ಅವರು ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏನು ಅಂತಂದರೆ, ರ್ಯಾಂಕ್ 600ಇಂದ ಬಂದಿದೆ, ಬಟ್ 500ಇಂದ ಸ್ವಲ್ಪ ಮಿಸ್ ಆಗಿದೆ. ನೀವು ಎಷ್ಟೊಂದು ಜನ ಆಲ್ರೆಡಿ KAದವ್ರಿಗೆ ಫೋನ್ ಮಾಡಿ ಅಪ್ಡೇಟ್ ಕೂಡ ತಗೊಂಡಿದ್ದೀರಾ. ಅದೇನು ಥರ ಆಗಿದೆ, ಏನು ಪ್ರಾಬ್ಲಮ್ಮು ಅಂತ. ಅದೆಲ್ಲ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಮೆಲ್ಲರೂ ಗೊತ್ತಿರೋಂಗೆ ಈಗ ಅವರು ಸೆಕೆಂಡ್ ರೌಂಡ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಹಾಕಕ್ಕೆ ಕೂಡ ಬಿಟ್ಟಿದ್ದಾರೆ. ಇವತ್ತೇನೆ 31ನೇ ತಾರೀಕೇನೆ, ಜನವರಿ 31ಕ್ಕೆ. ಅವರು ಜನವರಿ 31 ಸಂಜೆ 4 ಗಂಟೆಯಿಂದ ಫೆಬ್ರವರಿ 4ನೇ ತಾರೀಕು ಗಂಟೆ ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನೀವೆಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ, ನಿಮ್ಗೆ ಯಾವ್ದಾದ್ರು ಬೇಕೋ ಅದನ್ನ ಆಪ್ಷನ್ ಎಂಟ್ರಿ ಕರೆಕ್ಟ್ ಪ್ಲಾಟ್ಫಾರ್ಮಲ್ಲಿ ಕೊಟ್ಟು ನೀವು ಆಪ್ಷನ್ಸಲ್ಲಿ ಎಲ್ಲರೂ ಸಬ್ಮಿಟ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾರು ಲಾಸ್ಟ್ ಮೂಮೆಂಟ್ ಗಂಟೆ ಕಾಯಕ್ಕೆ ಹೋಗ್ಬೇಡಿ, ನಾನು ಮಾಡಿಲ್ಲ, ನಾನು ಲೇಟ್ ಆಯಿತು, ಸರ್ವರ್ ಇಲ್ಲ ಅಂತ. ಲಾಸ್ಟಲ್ಲಿ ಭಾಳ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇನ್ನೂ 3-4 ಡೇಸ್ ಟೈಮ್ ಇದೆ. ಆದಷ್ಟು ಬೇಗ ನಾಳೆ ನಾಳಿದ್ದೆ ಹಾಕೋಬೇಡಿ, ಇನ್ನು ಯಾರು ಕೂಡ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು, ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆಯ ಆಯ್ಕೆಗಳನ್ನು ಪರಿಗಣಿಸಿ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 4/2/2025 ಸಂಜೆ 4 ಗಂಟೆಗೆ ನಂತರ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕ್ಲೋಸ್ ಆಗುತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ. ಅದಾಗಿ ಸಂಜೆ ಅವತ್ತಿನ ದಿನವೇ ಸಂಜೆ 4 ಗಂಟೆಗೆ ನಿಮ್ಮ ರಿಸಲ್ಟ್ನ, ಸೆಕೆಂಡ್ ರೌಂಡ್ ರಿಸಲ್ಟ್ನ ಅವರು ಪಬ್ಲಿಷ್ ಮಾಡ್ತಾರೆ. ಇದೆಲ್ಲರಿಗೂ ಗೊತ್ತಿರೋಂಗೆ ಇದು ಸೇಮು, ಅದು ಕನ್ನಡದಲ್ಲಿತ್ತು, ಇದು ಇಂಗ್ಲೀಷಲ್ಲಿದೆ. ಮತ್ತೆ ಇಲ್ಲಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ 2024 ಸೆಕೆಂಡ್ ರೌಂಡ್ ಕೊಟ್ಟಿದ್ದಾರೆ ನೋಡಿ, ಡಿಸ್ಪ್ಲೇ ಆಫ್ ಅವೈಲಬಲ್ ಸೀಟ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸೆಕೆಂಡ್ ರೌಂಡಿಗೆ ಎಷ್ಟು ಸೀಟ್ ಇದೆ ಅಂತ ಅವ್ರು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡಿದ್ದಾರೆ. ಅರೌಂಡ್ 380-390 ಸೀಟ್ಸ್ ಇದೆ. ನೀವು ಎಷ್ಟೊಂದು ಜನ ಯೋಚನೆ ಮಾಡ್ಬೋದು, ನಮಗೆ ಸೀಟ್ ಸಿಗುತ್ತಾ, ಸೀಟ್ ಸಿಗಲ್ವಾ ಅಂತ. ನೀವೆಲ್ಲರೂ 1000 ರ್ಯಾಂಕ್ ಅವರು, 1200 ರ್ಯಾಂಕ್ ಅವರು ಅಥವಾ 900 ರ್ಯಾಂಕ್ ಅವರು ಎಷ್ಟೊಂದು ಜನ ಡೌಟ್ ಕೇಳ್ತಾ ಇದ್ದಾರೆ, ನಮಗೆ ಸೀಟ್ ಸಿಗುತ್ತಾ ಇಲ್ವಾ, ಈ ಥರ ಎಷ್ಟೊಂದು ಜನ ನಿಮಗೆ ಡೌಟ್ ಇದೆ. ಯಾರು ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ನಿಮ್ಗೆ ಯಾವ್ದಾವ್ದು ಕಾಲೇಜ್ ಇಷ್ಟ ಅದೆಲ್ಲ ಆಪ್ಷನ್ ಎಂಟ್ರಿ ಮಾಡಿ, ಮಿಕ್ಕಿದ್ದು ನೋಡೋಣ, ಏನಾಗುತ್ತೆ ನೋಡೋಣ. ಬಟ್ ಯಾರು ಕೂಡ ಮಿಸ್ ಮಾಡೋಕೆ ಹೋಗ್ಬಿಡಿ, ಕೊನೆವರೆಗೂ ಪ್ರಯತ್ನ ಮಾಡಿ, ಯಾರು ಕೂಡ ವೇಸ್ಟ್ ಮಾಡ್ಕೋಬೇಡಿ ಸೀಟ್ನ. ಎಲ್ಲರೂ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಬೇಕಿರೋದನ್ನ. ಕೊನೆ ತನಕ ನೋಡೋಣ ಏನಾಗುತ್ತೆ ಏನೋ ಅಂತ. ಸೀಟ್ಸ್ ಇದ್ರೆ ಸಿಕ್ಕುತ್ತೆ. ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದೆ ಸಿಗಲ್ಲ ಅಂತ ಆಪ್ಷನ್ ಎಂಟ್ರಿ ಮಾಡಿದೆ ಯಾರು ಕೂಡ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಅದರಿಂದ ನಿಮ್ಮ ಪ್ರಯತ್ನ ನೀವು ಮಾಡಿ ನೋಡೋಣ. ಇಲ್ಲಿ ನೋಡಿ, ಕ್ಯಾಲೆಂಡರ್ ಆಫ್ ಈವೆಂಟ್ಸು ಬಿಟ್ಟಿದ್ದಾರೆ. ಯಾವತ್ತು ಅಂತ ನೋಡೋಣ ಬನ್ನಿ. ಮೊದಲನೇದು ಡಿಸ್ಪ್ಲೇ ಆಫ್ ಅವೈಲಬಲ್ ಸೀಟ್. ನಿಮ್ಗೆ ಎಷ್ಟು ಸೀಟ್ ಇದೆ ಅಂತ ಆಲ್ರೆಡಿ ಈಗ ಅವ್ರು ಬಿಟ್ಟಿದ್ದಾರೆ. 380-390 ಸೀಟ್ ಇದೆ. 31/1/2025 1 ಗಂಟೆ, ಮಧ್ಯಾಹ್ನ 1 ಗಂಟೆ ನಂತರ ಅವರು ಬಿಟ್ಟಿದ್ದಾರೆ ಎಷ್ಟು ಸೀಟ್ ಇದೆ ಅಂತ. ನೆಕ್ಸ್ಟ್ ಬಂದು ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ ದ ಆರ್ಡರ್ ಆಫ್ ಪ್ರಿಫರೆನ್ಸ್ 31/1/2025 ಆಫ್ಟರ್ 4 ಗಂಟೆ ಟು 4/2/2025 ಬೆಳಿಗ್ಗೆ 11 ಗಂಟೆ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಆಲ್ರೆಡಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಅದನ್ನೇ ಅವ್ರು ಹೇಳ್ತಾ ಇರೋದು.
ಸೊ ಇವತ್ತಿನ ದಿನ 31, ಹಂಗಾರೆ ಜನವರಿ 31 ಸಂಜೆ 4 ಗಂಟೆಯಿಂದ ಫೆಬ್ರವರಿ 4 ಬೆಳಿಗ್ಗೆ 11 ಗಂಟೆ ಗಂಟ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ನಾನೇನು ಹೇಳ್ತೀನಿ ಅಂತಾರೆ, ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ. ಯಾರು ಕೂಡ ಲಾಸ್ಟ್ ಮೂಮೆಂಟ್ವರೆಗೂ ಕಾಯಕ್ಕೆ ಹೋಗ್ಬೇಡಿ, ಲಾಸ್ಟಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ಸೊ ಇದೇನು ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಅವತ್ತಿನ ದಿನ ನೀವು 4ನೇ ತಾರೀಕು ಬೆಳಗ್ಗೆ 11 ಗಂಟೆ ಗಂಟ ಆಪ್ಷನ್ ಇದೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಸೊ ಅವತ್ತಿನ ದಿನನೇ ಸಂಜೆ 4 ಗಂಟೆ ನಂತರ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದು ಪೇಮೆಂಟ್ ಆಫ್ ಫೀಸ್ ಬೈ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಸೊ ನೀವು ಅಲಾಟ್ ಯಾವ್ದಾದ್ರು ಆಗಿರುತ್ತೆ ಅಲಾಟೆಡ್ ಇದು ಏನು ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಕ್ಕಿರುತ್ತೆ, ನೀವು ಅದನ್ನ ಕನ್ವೀನಿಯನ್ಸ್ನ ಫೀಸ್ನ ಪೇ ಮಾಡಿಬಿಟ್ಟು, ಸೊ ನೀವು ಫಸ್ಟ್ ರೌಂಡವರೆಲ್ಲ ಆಲ್ಮೋಸ್ಟ್ ಆಲ್ರೆಡಿ ಪೇ ಮಾಡಿದ್ದೀರಾ. ಸೊ ಸೆಕೆಂಡ್ ರೌಂಡರು ಯಾರ್ಯಾರು ಎಲಿಜಿಬಲ್ ಇರಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಇರೋರೆಲ್ಲ ಯಾರು ಪೇ ಮಾಡಿಲ್ಲ. ಸೊ ಅದರಿಂದ ಅವರೆಲ್ಲ ಪೇ ಮಾಡಿಬಿಟ್ಟು ನೀವು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜಿಗೆ ಹೋಗಿ ನೀವು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಆಗ್ಬೋದು ಫೀಸ್ ಪೇ ಮಾಡಿ. ಸೊ ಅದನ್ನೇ ಅವ್ರು ಹೇಳ್ತಾ ಇರೋದು ಇಲ್ಲಿ, ಪೇಮೆಂಟ್ ಆಫ್ ಫೀಸ್ ಬೈ ಅಲಾಟೆಡ್ ಕ್ಯಾಂಡಿಡೇಟ್ಸ್. ಸೊ ನಿಮ್ಗೆ ಯಾವ್ದಾವ್ದು ಕಾಲೇಜ್ ಸಿಕ್ಕಿದೆ ಅದನ್ನ 5ನೇ ತಾರೀಕಿಂದ 7ನೇ ತಾರೀಕು ಅಷ್ಟರಲ್ಲಿ ನೀವು ಅದನ್ನ ಫೀಸ್ನ ಪೇಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ 7ನೇ ತಾರೀಕು ಅಷ್ಟರಲ್ಲಿ ಪೇಮೆಂಟ್ನ ಮಾಡ್ಬೇಕು ನೀವು. ಸೊ ನೆಕ್ಸ್ಟ್ ಬಂದು ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಆಫ್ಟರ್ ಫೀಸ್ ಪೇಮೆಂಟ್. ಸೊ ನೀವು ಫೀಸ್ ಪೇಮೆಂಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳಕ್ಕಾಗೋದು. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು 5/2/2025 ಇಂದ 7/2/2025 5, 6, 7 3 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ಈ 3 ದಿನದಲ್ಲಿ ನೀವು ಫೀಸ್ನ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ ತಗೊಂಡು ನೀವು ಅಡ್ಮಿಷನ್ ಆಗೋಕ್ಕೆ ನಿಮ್ಮ ಯಾವ್ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ಗೆ ಹೋಗಬೇಕು. ನೋಡಿ ನೆಕ್ಸ್ಟ್ ಪಾಯಿಂಟ್ ಬಂದು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ ಆಸ್ ಪರ್ ವೆರಿಫಿಕೇಶನ್ ಸ್ಲಿಪ್. ಸೊ 7ನೇ ತಾರೀಕು ಫೆಬ್ರವರಿ 7ನೇ ತಾರೀಕು ನಿಮಗೆ ಸಿಕ್ಕಿರೋ ಕಾಲೇಜ್ನ ನೀವು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅಡ್ಮಿಷನ್ ಆರ್ಡರ್ ತಗೊಂಡು ಸೇರ್ಕೊಳ್ಳೋಕ್ಕೆ ಲಾಸ್ಟ್ ದಿನ. ಸೊ ನೋಡಿ, ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಹೊಸದಾಗಿ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಬಹುದು. ಅಭ್ಯರ್ಥಿಗಳು ತಮಗೆ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಲು ಸೂಚಿಸಿದೆ. ಸೊ ನೀವೆಲ್ಲರಿಗೂ ಗೊತ್ತಿರೋಂಗೆ ಫಸ್ಟ್ ರೌಂಡಲ್ಲಿ ಆಲ್ರೆಡಿ ನೀವು ಚಾಯ್ಸ್ ಎಲ್ಲ ತಗೊಂಡಿದ್ದೀರಾ. ಸೊ ಸೆಕೆಂಡ್ ರೌಂಡ್ ಆದಮೇಲೆ ಥರ್ಡ್ ರೌಂಡ್ ಇರೋದು ಭಾಳ ಡೌಟು, 99% ಇರಲ್ಲ. ಸೊ ಅದರಿಂದ ಈ ರೌಂಡಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ ಅದೇ ಫೈನಲ್ಲು. ಸೊ ಆದ್ರಿಂದ ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನೇ ಹಾಕೊಳ್ಳಿ. ಸೊ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡಲ್ಲಿ ಅವರು ಚಾಯ್ಸ್ ಎಂಟ್ರಿ ಕೊಡಲ್ಲ, ಡೈರೆಕ್ಟ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡ್ಕೊಳಂಗಿರುತ್ತೆ. ಸೊ ಅದರಿಂದ ಅವರು ಈ ಸೂಚನೆ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಸೊ ಗೈಸ್ ಎಲ್ಲರೂ ಇದನ್ನ ಫಾಲೋ ಮಾಡಿ, ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ. ಸೊ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ಥ್ಯಾಂಕ್ ಯು.